ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕ್ರಿಸ್ತನಲ್ಲಿ ಭಾವಿಸ್ತೇನೆ. ಬನ್ನಿರಿ, ನಂಬಿಕೆಯಿಂದ ಇವತ್ತು ಯೇಸುವೊಂದಿಗೆ ವಚನವನ್ನು ಧ್ಯಾನ ಮಾಡಿ ಇವತ್ತು ನಾವು ಯಾವುದರಲ್ಲಿ ನಮ್ಮನ್ನು ರೂಪಿಸಿಕೊಂಡು ದೇವರ ಆಶೀರ್ವಾದ ಪಡ್ಕೋಬೇಕು ಅನ್ನೋದನ್ನು ಧ್ಯಾನ ಮಾಡೋಣವ. ಲೂಕ ಬರೆದಂಥ ಸುವಾರ್ತೆ ಪುಸ್ತಕ 6ನೇ ಅಧ್ಯಾಯ. ನನ್ನ ಪ್ರಿಯರೇ, 45. ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಗ್ಗಸದೊಳಗಿಂದ ಒಳ್ಳೆಯದನ್ನೇ ತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಗ್ಗಸದೊಳಗಿಂದ ಕೆಟ್ಟದನ್ನೇ ತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹಲ್ಲೆಲೂಯಾ. ನನ್ನ ಪ್ರಿಯರೇ, ಏಸಪ್ಪ ಹೃದಯಕ್ಕೆ ಸಂಬಂಧಪಟ್ಟವರು. ಅದಕ್ಕೆ ಅವ್ರು ಹೇಳ್ತಾರೆ, ಹೃದಯವನ್ನು ಯಾವಾಗಲೂ ಶುದ್ಧವಾಗಿ ಇಟ್ಕೋಬೇಕು, ಹೃದಯದಲ್ಲಿ ಯಾವಾಗಲೂ ಶುದ್ಧತೆ ಇರಬೇಕು, ಬಾಯಲ್ಲಿ ಒಂದು ಹೃದಯದಲ್ಲಿ ಒಂದು ಇರಬಾರ್ದು. ನನ್ನ ಪ್ರಿಯರೇ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಒಳ್ಳೆಯವನು ಒಳ್ಳೆಯದನ್ನು ತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಗ್ಗಸದೊಳಗಿಂದ ಕೆಟ್ಟದನ್ನೇ ತರುತ್ತಾನೆ, ಮತ್ತು ಒಳ್ಳೆಯವನು ಒಳ್ಳೆಯ ಬೊಗ್ಗಸದೊಳಗಿಂದ ಒಳ್ಳೆಯದನ್ನೇ ತರುತ್ತಾನೆ. ಅದು ನೋಡಿ, ಆ ಬೊಗ್ಗಸು ಅಂದರೆ ಏನದು? ಬೊಗ್ಗಸು ಅಂದರೆ ಸೇರಿಸಿಟ್ಟಿರುವಂಥ ಒಂದು ಸಂಪತ್ತು, ಸಿರಿ ಸಂಪತ್ತು ಥರ. ಒಳ್ಳೆಯವನು ಆ ಹೃದಯದಲ್ಲಿ ಇಟ್ಟಿರುವಂಥ ಒಳ್ಳೆ ಐಶ್ವರ್ಯಗಳನ್ನೇ ಮಾತಾಡ್ತಾನೆ. ಯಾವಾಗಲೂ ಜನರ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ಹೆದರಬೇಡಮ್ಮ, ನಂಬಿಕೆಯಿಂದ ಇರಮ್ಮ, ಪರವಾಗಿಲ್ಲ, ಹತ್ಕೋಬೇಡಮ್ಮ, ನೆಕ್ಸ್ಟ್ ನಿನಗೆ ಒಳ್ಳೇದು ಆಗ್ತದೆಪ್ಪ, ಚೆನ್ನಾಗಿರ್ರಿ, ನೀವು ಇವತ್ತು ಕಷ್ಟಪಡ್ತೀರಾ ಆದರೆ ನಾಳೆ ಚೆನ್ನಾಗಿರ್ತೀರಾ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಹೃದಯದಿಂದ ಮಾತಾಡ್ತಾರಂತೆ. ಇದೇ ಹೃದಯದಲ್ಲಿ ಬರುವಂಥ ಐಶ್ವರ್ಯ. ನನ್ನ ಪ್ರಿಯರೇ, ಅದನ್ನೇ ಇಲ್ಲಿ ದೇವರು ಹೇಳ್ತಾರೆ, ಒಳ್ಳೆಯವನು ತನ್ನ ಒಳ್ಳೆಯ ಹೃದಯದಲ್ಲಿರುವಂಥ ಬೊಗ್ಗಸದೊಳಗಿಂದ ಒಳ್ಳೆಯದನ್ನೇ ತರ್ತಾನೆ, ಕೆಟ್ಟವನು ತನ್ನ ಹೃದಯದಲ್ಲಿ ಇರುವಂಥ ಆ ಕೆಟ್ಟ ಬೊಗ್ಗಸದೊಳಗಿಂದ ಕೆಟ್ಟದನ್ನೇ ತರ್ತಾನೆ. ನನ್ನ ಪ್ರಿಯರೇ, ಅದಕ್ಕೊಂದು ಉದಾಹರಣೆ ಹೇಳ್ತಾರೆ ನೋಡಿ. ಒಳ್ಳೆಯ ಮರವು ಹುಳುಕು ಫಲವನ್ನು ಕೊಡುವುದಿಲ್ಲ, ಹಾಗೆಯೇ ಹುಳುಕು ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಹುಳುಕು ಹಿಡ್ದಿರುವಂಥ ಮರ ಒಳ್ಳೆ ಫಲ ಕೊಡ್ತದ? ಹೇಗೆ ಕೊಡ್ತದೆ? ಅದ್ರ ಒಳಗಡೆ ಹುಳುಕು ಇಟ್ಕೊಂಡ್ಬಿಟ್ಟಿದೆ, ಆಚೆ ಕಡೆ ಮಾತ್ರ ಚೆನ್ನಾಗಿ ಕಾಣ್ತದೆ. ಅದೆಲ್ಲಿ ಒಳ್ಳೆ ಫಲ ಕೊಡ್ತದೆ? ಕೊಡುವಾಗನೇ ಹುಳುಕಾಗಿ ಕೊಡ್ತದೆ. ಅದೇ ರೀತಿ ಒಳ್ಳೆ ಮರ ಬಂದ್ಬಿಟ್ಟು ಒಳ್ಳೆ ಫಲಗಳನ್ನೇ ಕೊಡ್ತದೆ. ನನ್ನ ಪ್ರಿಯರೇ, ಅದು ನೋಡುವಾಗಲೇ ಆ ಮರನೂ ಚೆನ್ನಾಗಿರ್ತದೆ, ಆ ಫಲಗಳನ್ನು ಚೆನ್ನಾಗಿರ್ತದೆ. ಅದಕ್ಕೆ ದೇವರು ಹೇಳ್ತಾರೆ, ಪ್ರತಿಯೊಂದು ಮರದ ಗುಣವು ಅದರ ಫಲದಿಂದಲೇ ಗೊತ್ತು ಆಗುವುದು. ಹಲ್ಲೆಲೂಯಾ. ಆ ಪ್ರತಿಯೊಂದು ಮರವು ಒಳ್ಳೆ ಮರನ ಕೆಟ್ಟ ಮರನ ಹುಳುಕು ಮರನ ಅಂತ ಎಲ್ಲಿ ಗೊತ್ತಾಗ್ತದೆ ಗೊತ್ತಾ? ಆ ಫಲಗಳನ್ನು ನೋಡುವಾಗಲೇ. ಒಳ್ಳೆಯವರು ಕೆಟ್ಟವರು ಅಂತ ಹೇಗೆ ಗೊತ್ತಾ ಕಂಡುಹಿಡಿಯೋದು? ನಾವು ಒಳ್ಳೆಯವರಾಗಿದ್ದರೆ ನಮಗೆ ಎಲ್ಲ ಒಳ್ಳೆಯದೇ ನಡೀತದೆ. ನನ್ನ ಪ್ರಿಯರೇ, ಅಂದರೆ ಒಳ್ಳೆಯದನ್ನು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡ್ತದೆ. ಹೆಂಗೆ ಗೊತ್ತಾಗ್ತದೆ? ಒಂದು ಮರವನ್ನು ಕಂಡುಹಿಡಿಯೋದಕ್ಕೆ ಫಲದಿಂದ ಕಂಡುಹಿಡಿಬೇಕು. ಇವಾಗ ಒಳ್ಳೆಯವ್ರನ್ನ ಹೆಂಗೆ ಕಂಡುಹಿಡಿಯೋಕ್ಕಾಗ್ತದೆ? ಅವ್ರು ಬಂದ್ರೇ, ಅವ್ರು ನೋಡಿದ್ರೇ ಹೇಳ್ತಾರಪ್ಪ, ಇವ್ರ ಹತ್ರ ಮಾತಾಡಿದ್ರೆ ನನಗೆ ಸಮಾಧಾನವಾಗಿ ಇರ್ತದಪ್ಪ, ನನಗೆ ನೋವೆಲ್ಲ ಒಟ್ಟೋಗ್ಬಿಡ್ತದೆ ಅಪ್ಪ, ಅವ್ರ ಹತ್ರ ಮಾತಾಡಿದ್ರೆ ನನಗೇನೋ ನನ್ನ ಭಾರವೆಲ್ಲ ಲಘು ಆಗಿಬಿಡ್ತದೆ ಅಪ್ಪ ಅಂತ ಅಂದ್ಕೊಳ್ತಾರೆ. ಅದನ್ನು ಯಾವುದನ್ನು ನೋಡಿ ಗೊತ್ತು ಮಾಡ್ಕೊಳ್ತಾರೆ? ಅವ್ರನ್ನ ಫಲಗಳನ್ನು ನೋಡಿ, ಅವರ ಸ್ವಭಾವಗಳನ್ನು ನೋಡಿ, ಅವರ ಮಾತುಗಳನ್ನು ನೋಡಿ, ಅದರಿಂದ ಅವರನ್ನು ನೋಡಿ, ಅವರ ಮಾತು ನೋಡಿ, ಅವರ ದೃಷ್ಟಿ ನೋಡಿ, ಅವರ ಗುಣಲಕ್ಷಣಗಳನ್ನು ನೋಡಿ, ಅಪ್ಪ ಒಳ್ಳೆಯವರಪ್ಪ, ಸ್ವಲ್ಪ ಹೊತ್ತಾದರೂ ಇವ್ರ ಹತ್ರ ಮಾತಾಡಿಬಿಟ್ಟು ಹೋಗೋಣ ಅಂತ ನಾವು ನೆನೆಸ್ಕೊಳ್ತೇವೆ. ನನ್ನ ಪ್ರಿಯರೇ, ಕೆಲವೊಬ್ಬರು ಇರ್ತಾರೆ, ಅಬ್ಬಾ ಹುಳುಕು ಮರ, ಇಲ್ಲಿ ಮಾತಾಡೋದು, ಇದನ್ನು ತಗೊಂಡೋಗಿ 10 ಜಾಗದಲ್ಲಿ ಹೇಳೋದು, ಇಲ್ಲಿ ಕೇಳ್ಕೊಳ್ಳೋದು, ಅವ್ರಿಗೆ ಇಲ್ಲಿ ಹೇಳೋದನ್ನೆಲ್ಲ ಹೇಳ್ಬಿಡೋದು, ಒಳಗೆ ಇರುವಂಥ ಹುಳುಕನ್ನೆಲ್ಲ ತಗೊಂಡೋಗಿ ಎಲ್ರಿಗೂ ಹೇಳ್ಬಿಡೋದು. ಅದು ಒಳ್ಳೆಯದಕ್ಕೆ ಅರ್ಥನಾ? ಯಾವುದರಲ್ಲಿ ಗೊತ್ತಾಗ್ತದೆ? ಅವರ ಸ್ವಭಾವದಲ್ಲಿ ಗೊತ್ತಾಗ್ತದೆ, ಅವರ ಗುಣಗಳಲ್ಲಿ ಗೊತ್ತಾಗ್ತದೆ. ಒಳ್ಳೆಯವರು ಕೆಟ್ಟವರು ಅವರ ಗುಣಗಳಲ್ಲೇ ಗೊತ್ತಾಗ್ತದೆ. ನನ್ನ ಪ್ರಿಯರೇ, ನಮಗೆ ಒಳ್ಳೇದು ನಡಿಬೇಕಾ? ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕು. ನನ್ನ ಪ್ರಿಯರೇ, ಅದನ್ನೇ ಏಸಪ್ಪ ಇವತ್ತು ನಿಮಗೆ ಧ್ಯಾನ ಮಾಡುವುದಕ್ಕಾಗಿ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಆ ಹೃದಯದಲ್ಲಿ ಒಳ್ಳೆ ಬೊಗ್ಗಸಗಳನ್ನು ನಾವು ತೋರಿಸ್ಕೊಡ್ಬೇಕು, ಒಳ್ಳೆಯದನ್ನೇ ಹೇಳ್ಕೊಡ್ಬೇಕು, ಒಳ್ಳೆ ದಾರಿ ಹೇಳ್ಕೊಡ್ಬೇಕು, ಒಳ್ಳೆ ಆಲೋಚನೆಗಳನ್ನು ಕೊಡಬೇಕು, ಒಳ್ಳೆ ಶಿಸ್ತನ್ನು ಹೇಳ್ಕೊಡ್ಬೇಕು, ಒಳ್ಳೆ ಕಾರ್ಯಗಳನ್ನು ತಿಳಿಸ್ಕೊಡ್ಬೇಕು, ಒಳ್ಳೆ ದಾರಿಯನ್ನು ಹೇಳ್ಕೊಡ್ಬೇಕು. ಅದೆಲ್ಲ ಹೇಳಿದ್ರೆ ನಾವು ಒಳ್ಳೆ ಮರವಾಗಿರ್ತೇವೆ, ನಮ್ಮ ಗುಣಗಳು ಅದೇ ರೀತಿಯಾಗಿರ್ತದೆ, ನಾವು ಒಳ್ಳೆ ಫಲಗಳನ್ನು ಕೊಡ್ತೇವೆ. ನನ್ನ ಪ್ರಿಯರೇ, ಎಷ್ಟೇ ಕಷ್ಟ ಬರಲಿ, ಬಿರುಗಾಳಿ ಬೀಸಲಿ, ಈ ಒಳ್ಳೆ ಮರ ಯಾವುದು ಒಳ್ಳೆ ಫಲನೇ ಕೊಡ್ತದೆ. ನಮ್ಮ ಕುಟುಂಬ ಯಾವಾಗಲೂ ಚೆನ್ನಾಗೇ ಇರ್ತದೆ. ನನ್ನ ಪ್ರಿಯರೇ, ಆದ್ದರಿಂದ ನನ್ನನ್ನು ಒಳ್ಳೆ ಮರವಾಗಿ ಬದಲಾಯಿಸಪ್ಪ.
ಹುಳುಕು ಮರ ಬೇಡಪ್ಪ. ನನ್ನಲ್ಲಿ ಹುಳುಕು ಹಿಡಿಯೋ ಕಾರ್ಯ ಯಾವುದಾದ್ರೂ ಇದ್ದರೆ, ಚಾಡಿ ಹೇಳೋದು, ಜಗಳ ಮಾಡೋದು, ಕೆಟ್ಟ ಮಾತಾಡೋದು, ಈ ಹುಳುಕೆಲ್ಲ ತೆಗೆದಾಕ್ಬಿಡು ಸ್ವಾಮಿ. ನನ್ನನ್ನು ಒಳ್ಳೆ ಮರವಾಗಿ ಬದಲಾಯಿಸಿ ಎಲ್ರಿಗೂ ಒಳ್ಳೆ ಫಲವನ್ನು ಕೊಡುವ ಮರವಾಗಿ ನನ್ನನ್ನು ಬದಲಾಯಿಸಿಬಿಡಪ್ಪ. ಆವಾಗ ನಮಗೂ ಒಳ್ಳೇದು ನಡೀತದೆ ನನ್ನ ಪ್ರಿಯರೇ. ಆಗಿದ್ದು ನೋಡಿ ಇವತ್ತು ಪ್ರಾರ್ಥನೆ ಮಾಡೋಣವ. ಏಸಪ್ಪ, ಹುಳುಕೆಲ್ಲ ತೆಗೆದಾಕ್ಬಿಟ್ಟು ಒಳ್ಳೆ ಮರವಾಗಿ ಒಳ್ಳೆ ಗುಣಗಳಾಗಿ ನನ್ನನ್ನು ರೂಪಿಸಪ್ಪ ಅಂತ ಕೇಳೋಣವ. ಬನ್ನಿರಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನಮ್ಮಲ್ಲಿರುವಂಥ ಎಲ್ಲ ಹುಳುಕನ್ನು ತೆಗೆದಾಕು ಸ್ವಾಮಿ. ಕೆಟ್ಟ ಮಾತಾಡೋದು, ಕರ್ತನೆ ಕುಡಿಯೋದು, ಸ್ಮೋಕಿಂಗು, ಬೇಕಿಲ್ಲದ ಕಾರ್ಯಗಳು, ಕೆಟ್ಟ ಅಭ್ಯಾಸಗಳು, ಇದೆಲ್ಲ ನಮ್ಮ ಬಾಳನ್ನು ಹುಳುಕಾಗಿ ಮಾಡಿಬಿಡ್ತದೆ ಸ್ವಾಮಿ. ಒಳ್ಳೆ ಮರ, ಒಳ್ಳೆ ಬೊಗ್ಗಸದೊಳಗಿಂದ ಒಳ್ಳೆ ಕಾರ್ಯಗಳನ್ನೇ ಹೇಳ್ತದೆ ಅನ್ನೋ ಪ್ರಕಾರ ಈ ಹೃದಯದಲ್ಲಿ ಯಾವಾಗಲೂ ನೀತಿ, ಪರಿಶುದ್ಧತೆ, ಭಯ, ಭಕ್ತಿ, ಒಗ್ಗಟ್ಟು, ಒಮ್ಮನಸ್ಸು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆಯಿಂದ ನಮ್ಮನ್ನು ರೂಪಿಸು ಸ್ವಾಮಿ. ಒಳ್ಳೆ ಮರವಾಗಿ ಬದಲಾಯಿಸಪ್ಪ. ನಾವು ಒಳ್ಳೆ ಫಲಗಳನ್ನು ಕೊಡಬೇಕು ಸ್ವಾಮಿ. ನಮ್ಮ ಕುಟುಂಬದಲ್ಲಿ, ಕೆಲಸ ಮಾಡುವಂಥ ಜಾಗದಲ್ಲಿ, ಒಬ್ಬೊಬ್ಬರಲ್ಲಿ ಕರ್ತನೆ ಸ್ತೋತ್ರ, ನಾವು ಒಳ್ಳೆ ಫಲಗಳನ್ನು ಕೊಡುವುದಕ್ಕೆ, ಒಳ್ಳೆ ಗುಣಗಳಿಂದ ನಡೆಯೋದಕ್ಕೆ ಸಹಾಯ ಮಾಡಿ ಸಪ್ಪ. ನನ್ನ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಬ್ಬೊಬ್ಬರನ್ನು ಕರ್ತನೆ ಸ್ತೋತ್ರ, ಒಳ್ಳೆ ಗುಣಗಳಿಂದ ರೂಪಿಸು ಸ್ವಾಮಿ. ಅಪ್ಪ, ಅವ್ರು ಯಾವ್ಯಾವ ಕಾರ್ಯಕ್ಕೆ ಹೋಗ್ತಾರೋ ಎಲ್ಲ ಒಳ್ಳೆಯದು ನಡೀಲಿ ಸ್ವಾಮಿ. ಮೊದಲು ಅವರನ್ನು ಒಳ್ಳೆಯದಾಗಿ ಬದಲಾಯಿಸಪ್ಪ, ಮತ್ತು ಅವ್ರಿಗೆ ಬರೋದನ್ನೆಲ್ಲ ಒಳ್ಳೆಯದಾಗಿ ಬದಲಾಯಿಸು ಸ್ವಾಮಿ. ಎಲ್ಲವನ್ನು ತಗ್ಗಿಸಿ ನಿಮ್ಮ ತನ್ನವುಳ್ಳ ಹಸ್ತದಲ್ಲಿ ಒಪ್ಪಿಸಿ ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು